ಎಲ್ಲ ಅತಿಥಿಗಳ ನಿರೀಕ್ಷೆಗಳನ್ನು ನಾನು ಕೇಳ್ತಾ ಇದ್ದೆ. ಹಾಗೆ ನಿಮ್ಮಲ್ಲೂ ಕೇಳ್ತೀನಿ, ಈ ಬಾರಿಯ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಏನು ನಿರೀಕ್ಷೆಗಳಿದೆ ಹೂಡಿಕೆ ಕ್ಷೇತ್ರದಲ್ಲಿ ಸರ್? ಐ ಥಿಂಕ್ ನಾನು MSME ಮತ್ತು ಸ್ಟಾರ್ಟಪ್ ಮಟ್ಟಕ್ಕೆ ಬಂದರೆ ಯೂನಿಯನ್ ಬಡ್ಜೆಟ್ ಸುಮಾರು ಸ್ಕೀಮ್ಗಳನ್ನು ಲಾಂಚ್ ಮಾಡ್ತು. ಇಲ್ಲಿ ಒಂದು ಉದ್ದೇಶ ಏನಿರಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಏನು ಮಾಡಿದ್ರೆ ಆ ಬಡ್ಜೆಟ್ ಅಲೋಕೇಶನ್ಸ್ನ ಸರಿಯಾಗಿ ಉಪಯೋಗಿಸ್ಕೋಬೋದು. ಸೆಂಟ್ರಲ್ ಹೌ ಕ್ಯಾನ್ ವಿ ಅಲೈನ್ ವಿತ್ ದ ಸೆಂಟರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಅದನ್ನು ಯಾವಾಗಲೂ ನಾವು ಆನ್ಸರೇ ಮಾಡಲ್ಲ. ನಾವು ಪ್ಯಾರಲಲ್ ಟ್ರ್ಯಾಕ್ ಅಂದ್ಕೊಂಡು ಹೋಗ್ತೀವಿ, ಅಲ್ಲಿರೋ ಸ್ಕೀಮ್ ಇಲ್ಲೂ ಮಾಡ್ತೀವಿ. ಅವರು ₹100 ಕೊಟ್ಟರೆ ನಾವು ₹1 ಕೊಡ್ತೀವಿ ಅಂತ, ರೈಟ್? ಆದರೆ ಅವ್ರು ₹100 ಕೊಡ್ತಾ ಇದ್ದರೆ, ರೈಟ್, ನಾನು ₹5 ಕೊಟ್ಟರೆ ವಿಲ್ ಇಟ್ ಕಾಂಪ್ಲಿಮೆಂಟ್ ಅಂತ ಯೋಚನೆ ಮಾಡಬೇಕಾಗತ್ತೆ. ಬಹುಶಃ ನಾನಿವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ರಿಸೋರ್ಸಸ್ ಕಡಿಮೆ ಇದೆ, ಅದೆಲ್ಲ ಒಂದು ಪ್ರಶ್ನೆ. ಬಟ್ ಎಷ್ಟರ ಮಟ್ಟಿಗೆ ನಾವು ಯೂನಿಯನ್ ಬಡ್ಜೆಟ್ಗೆ ಅಲೈನ್ ಆಗ್ತೀವಿ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ, ಎಸ್ಪೆಷಲಿ MSME ಮತ್ತು ಸ್ಟಾರ್ಟಪ್ಪಲ್ಲಿ. ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗು ಮತ್ತು MSME ಸ್ಟ್ರಾಂಗ್ ಆಗಲಿಲ್ಲ ಅಂದರೆ ಕರ್ನಾಟಕದಲ್ಲಿ ನಾವು ಉದ್ಯೋಗ ಸೃಷ್ಟಿ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅದು ಮರೀಚಿಕೆಯಾಗಿ ಉಳ್ಕೊಳ್ಳುತ್ತೆ. ಸ್ಟಾರ್ಟಪ್ಗಳು ಬರ್ತಾ ಇದೆ, ಸಂತೋಷ, ತುಂಬ ಒಳ್ಳೆ ಸ್ಟಾರ್ಟಪ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ, ಸಂತೋಷ. ಆದರೆ ನೀವು ಎಷ್ಟು ಸ್ಟಾರ್ಟಪ್ಗಳು IPO ಆಗ್ತಾ ಇದೆ ಬೆಂಗಳೂರಿಂದ ಅಂತ ಹೇಳಿದ್ರೆ ಮುಂಬೈಯಿಂದ ಹಿಂದೆ ಉಳಿತಾ ಇದ್ದೀವಿ. ಇಲ್ಲಿ ಬೇಕಾಗಿರೋದು ನಾವು MSME ಮತ್ತು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿರತಕ್ಕಂಥ ಸ್ಟಾರ್ಟಪ್ಗಳಿಗೆ ಹೇಗೆ ಹೆಚ್ಚು ಉತ್ತೇಜನ ಕೊಡ್ತೀವಿ ಗೌರ್ಮೆಂಟಿಂದ, ಹಾಗೆ ರೆಡ್ ಟೇಪಿಸಮ್ನ ಕಡಿಮೆ ಮಾಡ್ತೀವಿ. ನೀವು ಸ್ವಲ್ಪ ನೋಡಿದ್ರೆ ಇಲ್ಲಿ ಪ್ರಶ್ನೆ ಇರೋದು ಬರೀ ಬಂಡವಾಳ ಅಥವಾ ಹಣಕಾಸಿನ ಸಹಾಯದಷ್ಟೇ ಎಲ್ಲ ಸಮಸ್ಯೆ ಇರೋದು. ಇಲ್ಲಿರತಕ್ಕಂಥ ಸಮಸ್ಯೆಗಳು ಹಾಗೆ ನಿಮ್ಮ ರೆಡ್ ಟೇಪಿಸಮ್ ಕಡಿಮೆ ಮಾಡ್ತೀರಾ, ಹಾಗೆ ಕಂಪ್ಲೈನ್ಸಸ್ ಕಡಿಮೆ ಮಾಡ್ತೀರಾ. ಈ ಥರ ವಿಷಯಗಳ ಬಗ್ಗೆ ಸ್ಟೇಟ್ ಗೌರ್ಮೆಂಟ್ ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಬಹಳಷ್ಟು ಉತ್ತಮವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಉದ್ಯಮ ಹೂಡಿಕೆ ಅಂತ ಬಂದಾಗ ಬೆಂಗಳೂರು ಪ್ರಮುಖವಾದಂಥ ನಗರ, ಅದನ್ನು ಅವರು ಉಲ್ಲೇಖ ಮಾಡ್ತಾ ಇದ್ರು. ಬಟ್ ಹಲವು ಕಂಪನಿಗಳು 1000 crore ಒಳಗಿರುವಂತಹ GCCಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇವೆ, ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇವೆ, ಈ ಚರ್ಚೆಗಳೆಲ್ಲ ಇದೆ. ಬೆಂಗಳೂರಿನಲ್ಲಿ ಏನು ಬದಲಾವಣೆ ಆಗಬೇಕು, ಅಥವಾ ಕರ್ನಾಟಕ ಸರ್ಕಾರ ಬಿಯಾಂಡ್ ಬೆಂಗಳೂರು ಯಾವ ರೀತಿಯಾದಂತಹ ಪ್ಲಾನ್ ಅನ್ನು ಹಾಕೊಳ್ಬೇಕಾಗಿತ್ತು, ಏನು ನಿರೀಕ್ಷೆ ಇದೆ ಸರ್? ಮೇಡಮ್, ನಮ್ಮಲ್ಲಿ ಬಿಯಾಂಡ್ ಬೆಂಗಳೂರು ಭಾಳ ಒಳ್ಳೆಯ ಯೋಜನೆ ಇದೆ, ಅದರಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ, ನಿಮಗೆ ರೆಂಟ್ ಸಮೇತ ಗೌರ್ಮೆಂಟ್ ಕೊಡುತ್ತೆ. ಅದರದ್ದಾದಂಥ ಒಂದು ಬೋರ್ಡ್ ಸಮೇತ ಮಾಡಿದ್ದಾರೆ. 3 ಡಿವಿಷನ್ ಮಾಡಿದ್ದಾರೆ. ಮೈಸೂರು ಡಿವಿಷನ್ ಇದೆ, ಮ್ಯಾಂಗ್ಳೂರು ಡಿವಿಷನ್ ಇದೆ, ಶಿವಮೊಗ್ಗ ಡಿವಿಷನ್ ಇದೆ. ಸೊ ಡಿವಿಷನ್ ಇದೆ, ಎಲ್ಲ ಇದೆ. ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ, ಬಟ್ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಮೈಸೂರಲ್ಲಿ ನಾನು ಖುದ್ದಾಗಿ ನೋಡಿದ್ದೀನಿ, ಒನ್ ಆಫ್ ದ ಸಕ್ಸಸ್ಫುಲ್ ಬಿಯಾಂಡ್ ಬ್ಯಾಂಗ್ಳೂರ್ ಪ್ರೋಗ್ರಾಮ್. ಆ ಪ್ರಾಜೆಕ್ಟ್ ಹೆಸರು ಬಿಯಾಂಡ್ ಬ್ಯಾಂಗ್ಳೂರ್ ಅಂತಿದೆ, ಭಾಳ ಒಳ್ಳೆಯ ಪ್ರೋಗ್ರಾಮ್ ಇದೆ. ಬಟ್ ಒಂದು ಕಡೆ ಏನಾಗುತ್ತೆ, ಕೆಲವು ಸಲ ನಾವು ಪಕ್ಕದ ಸ್ಟೇಟಿಗೆ ಕಾಂಪಿಟೇಷನ್ ಬಂದಾಗ ಇನ್ನೂ ಒಂದು ಹೆಜ್ಜೆ ಮುಂದೋಗೋ ಪರಿಸ್ಥಿತಿ ಬರುತ್ತೆ. ತಾವು ನೋಡಿರ್ಬೋದು, ಕೆಲವು ನಮ್ಮ ಕ್ಷೇತ್ರದ ಮಂತ್ರಿಗಳಾದಾಗ ಸ್ವಲ್ಪ ಉಡಾಫೆ ಮಾತುಗಳು ಬರುತ್ತೆ, ಹೋದ್ರೆ ಹೋಗಲಿ ಬಿಡು ಅಂತ. ಯಾವುದೋ ಉದ್ಯೋಗಪತಿ 5,000 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಹೋದ್ರೆ ಹೋಗಲಿ ಬಿಡು ಅಂತಂದರೆ, ನಾವು ಈಗ ಪಕ್ಕದ ಸ್ಟೇಟ ರೆಡಿ ಇದ್ದಾರೆ ಬಾಪ ಅಂತಾರೆ. ಸೊ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಎನ್ವಿರಾನ್ಮೆಂಟು ಚೆನ್ನಾಗಿದೆ. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಗೌರ್ಮೆಂಟು ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇನ್ವೆಸ್ಟ್ಮೆಂಟಿಗೆ ಮೋಸ ಆಗಲ್ಲ. ಇನ್ವೆಸ್ಟ್ಮೆಂಟ್ ಬಂದಾಗ ಆಟೋಮೆಟಿಕ್ಕಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದಾಗ ಆ್ಯಸ್ ಪರ್ ಎಕನಾಮಿಕ್ಸು ಇಂಟು 2.25 4 ಪಟ್ಟು, ಅಂದರೆ ₹1 ನಾವು ಇನ್ವೆಸ್ಟ್ ಮಾಡಿದರೆ 2.25 4 ಪಟ್ಟು ದುಡಿಮೆ ಆಗುತ್ತೆ. ನಾವು ಫ್ರೀ ಬೀಸ್ 50,000 ಕೊಡ್ತಾ ಅದು ಕೊಡಲಿ, ಅದು ನಮ್ಮ ಅಭ್ಯಂತರ ಇಲ್ಲ. ಜೊತೆಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆದರೆ ಉದ್ಯೋಗ ಬರುತ್ತೆ. GSDP ನಮ್ಮಲ್ಲಿ $1 ಟ್ರಿಲಿಯನ್ ಮಾಡಬೇಕಂತ ನಮ್ಮ ಕನಸಿದೆ. ನಾವು ಅದನ್ನು ಜಲ್ದಿ ರೀಚ್ ಆಗೋಕ್ಕೆ ಅನುಕೂಲ ಆಗುತ್ತೆ. ರೈಟ್. ವೆಂಕಟ್ ಸರ್, 60% ಕರ್ನಾಟಕದ ಜನ ಕೃಷಿಯ ಮೇಲೆ ಆಧಾರಪಟ್ಟಿದ್ದಾರೆ. ಅಂಥವ್ರ ಮೇಲೆ ಫೋಕಸ್ ಜಾಸ್ತಿ ಇರಬೇಕಾಗಿತ್ತು. ಆ ಫೋಕಸ್ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಏನು ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರದಿಂದ ಕೃಷಿ ಕ್ಷೇತ್ರಕ್ಕೆ, ಏನು ಮಾಡೋದಕ್ಕೆ ಅವಕಾಶ ಇದೆ, ಪ್ರಮುಖವಾಗಿ ಆಗಲೇಬೇಕಾದಂತಹ ಕೆಲಸ ಅಂತಂದ್ರೆ ಏನು ಹೇಳ್ತೀರಿ ಸರ್? ಮೇಡಮ್, ಈ ಕರ್ನಾಟಕ ಸರ್ಕಾರ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಕೃಷಿ ಕೇಂದ್ರ ವಿಷಯನ ರಾಜ್ಯ ವಿಷಯನ ಅಂದರೆ ಸೆಂಟ್ರಲ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಅಂದರೆ ಇವ್ರಿಗೆ ಅನುಕೂಲ ಇದ್ದಾಗ ಅಗ್ರಿಕಲ್ಚರ್ ಇಸ್ ಸ್ಟೇಟ್ ಸಬ್ಜೆಕ್ಟ್, ಸೆಂಟ್ರಲ್ ಯಾವುದೂ ಬರೋಂಗಿಲ್ಲ, ನಿಮ್ಮ ಫಂಡ್ಸು ಬೇಡ, ನಿಮ್ಮ ಪಾಲಿಸಿನೂ ಬೇಡ ಅಂತಾರೆ. ಆ್ಯಕ್ಚುಲ್ ಬಡ್ಜೆಟ್ ಬಂದಾಗ ಇಲ್ಲಿ ಅದನ್ನೇ ಅವ್ರು ಡೈಲ್ಯೂಟ್ ಮಾಡ್ತಾರೆ. ಖಾಸಗಿ ಕ್ಷೇತ್ರ ಇವಾಗ
ಸರ್ಕಾರದಿಂದ ಬಂಡವಾಳ ಹೂಡಿಕೆ, ಕೃಷಿ ಮಾರಾಟ ಇರ್ಬೋದು, ಸಂಸ್ಕರಣೆ ಇರ್ಬೋದು, ಸಾಗಾಣಿಕೆ ಇರ್ಬೋದು, ಶೇಖರಣೆ ಇರ್ಬೋದು, ಬ್ರ್ಯಾಂಡ್, ಈ ಕಾಫಿ ಬ್ರ್ಯಾಂಡಿಂಗಿಗೆ ನಾವು ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಏನು ಮಾಡಿದ್ದಾರೆ 3 ವರ್ಷದಿಂದ? ಇಂಡಿಯನ್ ಕಾಫಿ ಬೋರ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ ಕಾಫಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ತಮ್ಮ ಬಡ್ಜೆಟಲ್ಲಿ ಹೇಳ್ತೀರಿ ಪ್ರಮೋಟ್ ಕಾಫಿ ಇನ್ ದಿ ಕರ್ನಾಟಕ ಕಾಫಿ ಅಂತಾರೆ. ಇಂಥದನ್ನು ಇದು GI ಪ್ರಾಡಕ್ಟ್ಸ್ ಇತ್ತೀಚೆಗಷ್ಟೇ ನಮ್ಮ ಇಂಡಿ ನಿಂಬೆಹಣ್ಣನ್ನು ಸೌದಿ ಅರೇಬಿಯಾ, ಓಮ್ಯಾನು ಅದಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಆಮೇಲೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಲ್ಲಿಗೆ? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಹೋಲ್ ಆಫ್ ಯುರೋಪಿಯನ್ ಮಾಡಿದಾರಲ್ಲ, ಅಲ್ಲಿ ಕೃಷಿ ಬಹಳ ಕಾಸ್ಟ್ಲಿ. ಕೇಂದ್ರ ಸರ್ಕಾರದ ಜೊತೆ ಸತ್ಸಂಬಂಧ ಇಟ್ಕೊಂಡು ನಮ್ಮ ಕರ್ನಾಟಕದ ಕೃಷಿ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮುಕ್ತ ಮಾರುಕಟ್ಟೆ, ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಏನೋ ಚಿಂತನೆ ಮಾಡ್ತಾ ಇದ್ದಾರಾ? ಬಡ್ಜೆಟ್ ಆದಮೇಲೆ ಮೇಡಮ್ ಈ ದಿಕ್ಕಿನಲ್ಲಿ ಅವಕಾಶಗಳು ಬರ್ತಾ ಇದೆ. ಇವಾಗ ವಾರ್ ಬಂದಿದೆ, ನಮ್ಮ ಸಪ್ಲೈ ಚೈನು, ವ್ಯಾಲ್ಯೂ ಚೈನು ಡಿಸ್ಟರ್ಬ್ ಆಗಿದೆ, ಬಿಟ್ಬಿಡೋಣ. ಆದರೆ ಲಾಂಗ್ ರನ್ನಲ್ಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೇಂದ್ರ ಸರ್ಕಾರ ಏನು ಕಾನೂನನ್ನು ತಂದಿದೆಯೋ ಅದನ್ನು ಸದುಪಯೋಗಪಡಿಸ್ಕೊಂಡು ಅವಕಾಶಗಳನ್ನು ಇಡೋದು ಒಂದು. ಆಮೇಲೆ ನಾಗರಾಜ್ ಸರ್ ಹೇಳ್ದಂಗೆ ಬಿಯಾಂಡ್ ಬೆಂಗಳೂರು KIDB ಸುಮಾರು ಕಡೆ, ಇವಾಗ ನರಸಾಪುರ ಇರ್ಬೋದು, ಇನ್ನೊಂದು ವೇಮಗಲ್ ಇರ್ಬೋದು, ಚಿಂತಾಮಣಿ, ಈ ದೇವನಹಳ್ಳಿ, ಇಂಥ ಕಡೆ ಜಮೀನು ಮಾಡಿದರು. ರೈತರು ಜಮೀನು ಕೊಡೋಕ್ಕೆ ಮುಂದೆ ಬರ್ತಾಯಿಲ್ಲ, ಗಲಾಟೆ ಮಾಡ್ತಾರೆ. ನೀವು ವೇವ್ ಆಫ್ ಮಾಡಿಬಿಟ್ರೆ 5,000 ಎಕರೆ ಜಮೀನನ್ನ ದೇವನಹಳ್ಳಿ ಹತ್ರ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರಿ. ಏನು ಕೃಷಿಗೆ ಸಂಬಂಧಪಟ್ಟಂಗೆ ಅಲ್ಲಿ ನೀವು ಪ್ರಾಜೆಕ್ಟ್ಸ್ ತಂದಿದ್ದೀರಿ. 5 ವರ್ಷ ಸತತವಾಗಿ 1 ವರ್ಷ 2 ವರ್ಷ ಸ್ಟ್ರೈಕ್ ಮಾಡಿದ್ಮೇಲೆ ನೀವು ವಿತ್ಡ್ರಾ ಮಾಡಿದ್ರಿ ಜಿಒ. ಅದನ್ನು ಅಗ್ರಿಕಲ್ಚರ್ ಝೋನ್ ಅಂತ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಮಾಡಿದ್ರಿ. ಹೋದ್ರೋಗ್ಲಿ ಫ್ಲೋರಿಕಲ್ಚರ್ ಎಕ್ಸ್ಪೋರ್ಟ್ಸ್, ಫುಡ್ ಪ್ರೊಸೆಸಿಂಗ್ ಆ ಝೋನಲ್ಲಿ ಮಾಡಿದ್ದಾರೆ ಅಂದರೆ ಇಲ್ಲ. ಅಂದರೆ ನಾವು ಒಟ್ಟಾರೆ ಹೇಳಬೇಕಂದ್ರೆ ಫೇಲ್ಡ್ ಪ್ರಾಮಿಸಸ್, ಒಂದು ಮಾತು ತಪ್ಪೋದೇನಂತಾರೆ ನಾವು ಅವ್ರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಸರ್, ಗ್ಯಾರಂಟಿಗಳ ವಿಚಾರವಾಗಿ. ಇಲ್ಲ ಮೇಡಮ್, ಬಜೆಟ್ ವಿಚಾರವಾಗಿ ಅದಾಗಿಲ್ಲ ಅಂತ ಹೇಳ್ತೀರಿ. ಆಗ್ತಾ ಇಲ್ಲ. ಇವಾಗ ಏನೋ ಮಾಡಿದ್ರೆ ನಮ್ಮ ಸ್ಟ್ರಾಂಗ್ ವರ್ಡ್ ವಚನ ಭ್ರಷ್ಟರು ಒಂದೇ ಇಲ್ಲ, ಇವಾಗ ಏನೋ ಆಸೆ ಇದೆ, ನಿರಾಸೆ ಆಗುತ್ತೋ ಅವ್ರ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ ಮೇಲೆ. ಬಟ್ ಮೊಟ್ಟ ಮೊದಲಿಗೆ ನಾನು ಹೇಳೋದು ಮಾತ್ರ, ಕೃಷಿ ನೋ ಡೌಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ರಾಜ್ಯ ಸರ್ಕಾರಕ್ಕೆ ಇದೆ, ಏನೋ ಸ್ಟೇಟ್ ಸಬ್ಜೆಕ್ಟಲ್ಲಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇನ್ ಟ್ಯೂನ್ ಜೊತೆ ಸೇರಿಕೊಂಡು ನಾವು ಗ್ಲೋಬಲ್, ನ್ಯಾಷನಲ್, ಇವಾಗ ವಿತಿನ್ ಕರ್ನಾಟಕ ನಾವು ಏನಾದರೂ ಮಾಡ್ಕೊಳ್ಳಿ. ಕರ್ನಾಟಕದ ಕೃಷಿ ಉತ್ಪನ್ನ, ಭಾರತ ದೇಶದಲ್ಲಿ ಕರ್ನಾಟಕ ಕೃಷಿ ಮುಂಚೂಣಿಯಲ್ಲಿದೆ. 96% ಆಫ್ ದಿ ಕ್ರಾಪ್ಸ್ ಗ್ರೋನ್ ಇನ್ ಇಂಡಿಯಾ ಆರ್ ಗ್ರೋನ್ ಇನ್ ಕರ್ನಾಟಕ. ಯಾವ ರಾಜ್ಯದಲ್ಲೂ ಇಲ್ಲ. ವಿ ಆರ್ ನಂಬರ್ 1. ಕ್ರಾಪ್ ಡೈವರ್ಸಿಫಿಕೇಶನ್ ಅಂತಾರೆ. ನೀವು ಆಪಲ್ ಒಂದು ಬಿಟ್ಟು ಎಲ್ಲ ಬೆಳೀತಾ ಇದ್ದೀವಿ. ಇಂಥ ಚಿನ್ನದ ಗನಿ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇದ್ದೀವಿ ವಿನಃ ಈ ಮಾರುಕಟ್ಟೆ ಮತ್ತು ಈ ನಮ್ಮ ವಿತಿನ್ ದಿ ಕಂಟ್ರಿ ಬೇರೆ ಸ್ಟೇಟ್ಸ್ಗೆ ನಮ್ಮ ಕರ್ನಾಟಕ ಪ್ರಾಡ್ಯೂಸ್ನ ಒಂದೊಂದು ಜಿಲ್ಲೆ ಅಡಿಕೆ, ರೇಷ್ಮೆ, ಮಾವು, ಬ್ಯಾಡಿಗೆ ಚಿಲ್ಲಿಸು, ಹರ್ಷನ, ಗುಲ್ಬರ್ಗ ತೊಗರಿ, ಬಿಜಾಪುರ ದ್ರಾಕ್ಷಿ, ಒಣ ದ್ರಾಕ್ಷಿ, ಮಹಾರಾಷ್ಟ್ರ ತಗೊಂಡು ಏನು ಇದಕ್ಕೆಲ್ಲ ಉತ್ತರ ಇದೆಯಾ ಅಂದರೆ ಮಾನ್ಯ ಇದು ಹಣಕಾಸು ಮಂತ್ರಿಗಳೇ ಉತ್ತರ ಹೇಳಬೇಕು. ರೈಟ್. ನಮ್ಮ ಅಪೋಸಿಷನ್ ಅವರು ಕೇಳ್ತಾ ಇಲ್ಲ, ಅವರು ಇದೇ ಥರ ಮಾಡೋದು. BJP ಏನು ಸಾಧ್ಯ ಇಲ್ಲ. ಯಾವ ಸರ್ಕಾರ ಬಂದರೂ ಇದೇ ಥರ ನಮ್ಮ ರೈತರ ಬವಣೆ ಇದೇ ಥರ ಇದೆ ಮೇಡಮ್. ಪಕ್ಷ ಬೇರೆ ಇರ್ಬೋದು, ಅವರು ಮಾಡೋದಿಷ್ಟೇ. ರೈತರು ಸಾಯ್ತಾ ಇದ್ದಾರೆ ಅಷ್ಟೇ. ನುಡಿದಂತೆ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಬಂದಿದ್ದಾರೆ ವಿಧಾನಸೌಧಕ್ಕೆ. ಔಪಚಾರಿಕವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಂತಹ ನಂತರದಲ್ಲಿ ಅನುಮೋದನೆಯನ್ನ ಪಡ್ಕೊಂಡಂತಹ ನಂತರದಲ್ಲಿ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ನ ಮಂಡನೆ ಮಾಡುವವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.